ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ವಿಜ್ಞಾನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ನಿನ್ನೆ ತರಗತಿಯಲ್ಲಿ ಜೀವಕ್ರಿಯೆಗಳು ಅಂತಕ್ಕಂಥ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದೇವೆ. ಜೀವಕ್ರಿಯೆಯ ಸಾರಾಂಶವನ್ನು ಕೂಡ ತಿಳ್ಕೊಂಡಿದ್ದೀವಿ. ಜೀವಕ್ರಿಯೆ ಅಂದ್ರೇನು, ಜೀವಿಗಳಂದ್ರೇನು, ನಿರ್ಜೀವಿಗಳಂದ್ರೇನು, ಜೀವಕ್ರಿಯೆಗಳು ಪ್ರಾಣಿಗಳಲ್ಲಿ ಯಾವ ತರ ನಡೆಯುತ್ತ, ಮತ್ತೆ ಜೀವಕೋಶಗಳು, ಅಂಗಾಂಶಗಳು, ಇದರ ಜೀವಕ್ರಿಯೆ ಅಂತಕ್ಕಂಥ ಅಧ್ಯಾಯದ ಮೂಲ ಸ್ವರೂಪವನ್ನು ನಾವು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಜೀವಕ್ರಿಯೆಯ ಪ್ರಮುಖ ಘಟ್ಟ ಆಗಿರ್ತಕ್ಕಂಥ ಮತ್ತು ಮೊದಲನೇ ಹಂತ ಆಗಿರ್ತಕ್ಕಂಥ ಪೋಷಣೆಯ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಪೋಷಣೆ ಎಂದರೇನು, ಈ ಪೋಷಣೆ ಅಂತಕ್ಕಂಥ ಜೀವಕ್ರಿಯೆಯು ಸ್ವಪೋಷಣೆಯಲ್ಲಿ ನಾವು ಎರಡು ವಿಧಗಳನ್ನ ನೋಡ್ತೀವಿ. ಸ್ವಪೋಷಕ ಜೀವಿಗಳು ಮತ್ತು ಪರಪೋಷಕ ಜೀವಿಗಳು. ನಿನ್ನೆ ತರಗತಿಯಲ್ಲಿ ನಾನು ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ ಎಲ್ಲ ಕೂಡ ಹೇಳಿದ್ದೀನಿ. ಮೊದಲ ಸ್ವಪೋಷಕ ಜೀವಿಗಳಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ನಾವೇನಂತ ಕರಿತೀವಿ, ಸ್ವಪೋಷಕ ಜೀವಿಗಳು ಅಂತ ಕರಿತೀವಿ. ಮತ್ತು ಪರಪೋಷಕ ಜೀವಿಗಳಂದ್ರೆ ಆಹಾರಕ್ಕಾಗಿ ಬೇರೊಂದು ಜೀವಿಯನ್ನ ಅವಲಂಬನೆ ಮಾಡಿರ್ತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ, ಪರಪೋಷಕಗಳು ಅಂತ ಹೇಳಿ ಕರಿತೀವಿ. ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ ನಾವು ಇದನ್ನೆಲ್ಲ ಕಲಿತಿದ್ದೀವಿ. ಇವತ್ತು ಪೋಷಣೆ ಎಂದರೇನು, ಮತ್ತೆ ಸ್ವಪೋಷಕ ಜೀವಿಗಳಲ್ಲಿಯ ಪೋಷಣೆ ಹೇಗಿರ್ತದ, ಮತ್ತೆ ಪರಪೋಷಕ ಜೀವಿಗಳಲ್ಲಿಯ ಪೋಷಣೆ ಯಾವ ರೀತಿ ಮತ್ತು ಯಾವ ಹಂತವನ್ನ ಅವಲಂಬಿಸಿರ್ತದ ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ಓಕೆ, ಪೋಷಣೆ ಫಸ್ಟ್ ಡೆಫಿನಿಷನ್. ಪೋಷಣೆ ಎಂದರೇನು ಅನ್ನೋದನ್ನ ತಿಳ್ಕೋರಿ. ನಾವು ನಡೆಯುವಾಗ ಅಥವಾ ಸೈಕಲ್ ಸವಾರಿ ಮಾಡುವಾಗ ಶಕ್ತಿಯನ್ನು ಬಳಸುತ್ತೇವೆ. ಯಾವುದೇ ಸಹಜ ಚಟುವಟಿಕೆಯನ್ನು ನಡೆಸದಿರುವಾಗಲೂ ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆಯು ಕಾಪಾಡಲು ಶಕ್ತಿಯ ಅಗತ್ಯವಿದೆ. ಬೆಳವಣಿಗೆಗೆ, ಅಭಿವರ್ಧನೆಗೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಮತ್ತು ಇತರ ವಸ್ತುಗಳನ್ನು ಸಂಶ್ಲೇಷಿಸಲು ಕೂಡ ನಮಗೆ ಹೊರಗಿನಿಂದ ವಸ್ತುಗಳು ಪೂರೈಕೆಯಾಗಬೇಕಾದ ಅಗತ್ಯವಿದೆ. ಈ ಶಕ್ತಿ ಮತ್ತು ವಸ್ತುಗಳ ಮೂಲವೇ ನಾವು ಸೇವಿಸುವ ಆಹಾರ ಅಂತ ಹೇಳ್ತೀವಿ. ನಮಗೆ ಶಕ್ತಿ ಬೇಕು ಅಂದ್ರೆ ನಾವು ಏನನ್ನ ಸೇವನೆ ಮಾಡಬೇಕು, ಆಹಾರವನ್ನ ಸೇವನೆ ಮಾಡಬೇಕು. ನಮ್ಮ ಆಹಾರವನ್ನ ನಾವು ತಯಾರು ಮಾಡಲ್ಲ, ಯಾಕಂದ್ರೆ ನಾವು ಪರಪೋಷಕ ಜೀವಿಗಳು. ಹಾಗಾಗಿ ಆಹಾರಕ್ಕಾಗಿ ನಾವೇನ್ ಮಾಡಬೇಕು, ಬೇರೆ ಒಂದನ್ನ ಅವಲಂಬಿಸಬೇಕು. ಹೊರಗಿನಿಂದ ಪಡೆದಿರ್ತಕ್ಕಂಥ ಈ ಆಹಾರವನ್ನ ಜೀರ್ಣಿಸಿ ನಮಗೆ ಶಕ್ತಿಯಾಗಿ ಒದಗಿಸಿಕೊಡುವ ಕ್ರಿಯೆಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪೋಷಣೆ ಅಂತೇಳಿ ಕರಿತೀವಿ. ನಾವು ಶಕ್ತಿಯನ್ನ ಪಡಿಬೇಕಾದ್ರೆ ನಾವು ಏನನ್ನ ಪಡ್ಕೋಬೇಕು, ಆಹಾರವನ್ನ ಪಡ್ಕೋಬೇಕು. ಈ ಆಹಾರವನ್ನ ಶಕ್ತಿಯಾಗಿ ಪರಿವರ್ತನೆ ಮಾಡುವ ಕ್ರಿಯೆಗೆ ನಾವೇನಂತ ಕರಿತೀವಿ, ಪೋಷಣೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ. ಜೀವಿಗಳು ತಮ್ಮ ಆಹಾರವನ್ನ ಹೇಗೆ ಪಡೆಯುತ್ತವಪ್ಪ ಅಂದ್ರೆ ಶಕ್ತಿ ಮತ್ತು ವಸ್ತುಗಳ ಸಾಮಾನ್ಯ ಅಗತ್ಯವು ಎಲ್ಲಾ ಜೀವಿಗಳಲ್ಲಿ ಒಂದೇ ಆಗಿರುತ್ತದೆ. ಆದರೆ ವಿಭಿನ್ನ ವಿಧಾನಗಳ ಮೂಲಕ ಇದು ನೆರವೇರುತ್ತದೆ. ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸಿಕೊಳ್ಳುತ್ತವೆ. ಈ ಸ್ವಪೋಷಕ ಜೀವಿಗಳೆಂದರೆ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಹಸಿರು ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾಗಳು ಆಹಾರವನ್ನ, ಶಕ್ತಿಯನ್ನ ಯಾವ ರೂಪದಲ್ಲಿ ಪಡ್ಕೋತಾವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಯಾವ ರೂಪ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಹೊರಗಿನಿಂದಲೇ ಪಡ್ಕೋತಾವ. ಹಸಿರು ಸಸ್ಯಗಳಲ್ಲಿ ಏನಿರಲ್ಲ, ಕಾರ್ಬನ್ ಡೈಆಕ್ಸೈಡ್ ಇರಲ್ಲ. ಅದಕ್ಕೂ ನಾವು ಎಲ್ಲಿಂದ ಪಡ್ಕೋತಾವ, ವಾತಾವರಣದಲ್ಲಿ. ಇದು ಸ್ವಪೋಷಕ ಅಂದ್ರೆ ಸ್ವಪೋಷಕ ಜೀವಿಗಳಲ್ಲಿ ಪೋಷಣೆ, ಸ್ವಪೋಷಕಗಳು. ಈ ಸ್ವಪೋಷಕಗಳು ಶಕ್ತಿಯನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಪಡ್ಕೋತಾವ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಸ್ವಪೋಷಕಗಳಿಗೆ ನಾವು ಎಲ್ಲಿಂದ ತಗೋಬೇಕು, ಬಾಹ್ಯವಾಗಿ ಅವುಗಳು ಕೂಡ ಏನ್ ಮಾಡ್ತಾವ, ಪಡ್ಕೋತಾವ. ನೆಕ್ಸ್ಟ್ ನೋಡಿ, ಇತರ ಜೀವಿಗಳಿಗೆ ಸಂಕೀರ್ಣ ವಸ್ತುಗಳನ್ನು ಬಳಸಿಕೊಳ್ಳುತ್ತವೆ. ಈ ಸಂಕೀರ್ಣ ವಸ್ತುಗಳನ್ನು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗಾಗಿ ಬಳಸಿಕೊಳ್ಳುವ ಮುನ್ನ ಸರಳ ವಸ್ತುಗಳಾಗಿ ವಿಭಜಿಸಬೇಕಾಗುತ್ತದೆ. ಮೊದಲ ಸಂಕೀರ್ಣ ವಸ್ತುಗಳನ್ನ ಸರಳ ವಸ್ತುಗಳಾಗಿ ವಿಭಜಿಸಿ ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ ನಾವೇನ್ ಮಾಡ್ತೀವಿ, ಪಡ್ಕೊತೀವಿ. ಇದನ್ನು ಸಾಧಿಸಲು ಜೀವಿಗಳು ಕಿಣ್ವಗಳೆಂಬ ಜೈವಿಕ ವೇಗವರ್ತವನ್ನು ಬಳಸಿಕೊಳ್ಳುತ್ತವೆ. ಹೀಗೆ ಪರಪೋಷಕಗಳ ಬದುಕು ನೇರವಾಗಿ ಅಥವಾ ಪರೋಕ್ಷವಾಗಿ ಸ್ವಪೋಷಕಗಳ ಮೇಲೆ ಅವಲಂಬಿಸಿದೆ. ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ಪರಪೋಷಕ ಜೀವಿಗಳಾಗಿವೆ ಅಂತ ಹೇಳಿದರೆ, ಸ್ವಪೋಷಕ ಜೀವಿಗಳು ಯಾವಂದ್ರೆ, ಸ್ವಪೋಷಕ ಜೀವಿಗಳು ಯಾವಪ್ಪ ಅಂದ್ರೆ ಸಸ್ಯಗಳು, ಯಾವ ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾ. ಯಾವುದು, ಬ್ಯಾಕ್ಟೀರಿಯಾ. ಈ ಸಸ್ಯ ಮತ್ತು ಬ್ಯಾಕ್ಟೀರಿಯಾಗಳು ಯಾವಪ್ಪ ಅಂದ್ರೆ ಇವು ಸ್ವಪೋಷಕ ಜೀವಿಗಳು. ಈ ಸ್ವಪೋಷಕ ಜೀವಿಗಳ ಮೇಲೆ
ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಪೂರೈಕೆಯಾಗುತ್ತದೆ. ಇನ್ನು ಕೇಳಿದರೆ ಸ್ವಪೋಷಕಗಳಲ್ಲಿಯ ಪೋಷಣೆಯು ಯಾವ ಕ್ರಿಯೆಯ ಮುಖಾಂತರ ಪೂರೈಕೆ ಆಗ್ತದಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿ ನಾವು ಹೇಳಬೇಕು. ಯಾವ ಕ್ರಿಯೆ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎಂದರೇನು ಅಂತ ಕೂಡ ನಮಗೆ ಕೇಳ್ತಾರೆ. ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎಂದರೇನು ಅಂತ ಕೇಳಿದರೆ ಸ್ವಪೋಷಿತ ಜೀವಿಗಳಲ್ಲಿ ಪೋಷಣೆ ನಡೀತಕ್ಕಂಥ ಕ್ರಿಯೆ ಯಾವುದಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಿ. ಸೊ ಕಾರ್ಬನ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೀತದಪ್ಪ ಅಂದ್ರೆ ಇದು ಸ್ವಪೋಷಕಗಳು ಹೊರಗಿನಿಂದ ವಸ್ತುಗಳನ್ನು ತೆಗೆದುಕೊಂಡು ಶಕ್ತಿಯ ಸಂಗ್ರಹ ರೂಪವಾಗಿ ಪರಿವರ್ತಿಸುವ ವಿಧಾನವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಸಸ್ಯಗಳಲ್ಲಿ ಶಕ್ತಿ ಪೂರೈಸಲು ಕಾರ್ಬೋಹೈಡ್ರೇಟ್ ಬಳಸಲ್ಪಡುತ್ತದೆ. ಇದು ಹೇಗೆ ನಡೆಯುತ್ತದೆ ಎಂದು ನಾವು ಮುಂದಿನ ಭಾಗದಲ್ಲಿ ಓದಲಿದ್ದೇವೆ. ತಕ್ಷಣದಲ್ಲಿ ಬಳಕೆಯಾಗುವ ಕಾರ್ಬೋಹೈಡ್ರೇಟ್ಗಳು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಅದು ಆಂತರಿಕ ಶಕ್ತಿಯ ಸಂಗ್ರಹಕವಾಗಿ ಮತ್ತು ಸಸ್ಯಕ್ಕೆ ಅಗತ್ಯವಾದ ಬಳಕೆಯಾಗುತ್ತದೆ. ಹೆಚ್ಚು ಕಡಿಮೆ ಇದೇ ರೀತಿಯ ಪರಿಸ್ಥಿತಿಯು ನಮ್ಮಲ್ಲೂ ಕಂಡುಬರುತ್ತದೆ. ಇಲ್ಲಿ ನಾವು ಸೇವಿಸಿದ ಆಹಾರದಿಂದ ಪಡೆದ ಶಕ್ತಿಯ ಸ್ವಲ್ಪ ಭಾಗವು ನಮ್ಮ ದೇಹದಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅಂತ ಹೇಳ್ತಾರೆ. ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಸ್ವಪೋಷಕ ಜೀವಿಗಳಲ್ಲಿ ನಡೆಯತಕ್ಕಂಥ ಪೋಷಣೆ ಕ್ರಿಯೆ ಅಂತ ಹೇಳ್ತೀವಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎಂದರೇನಪ್ಪ ಅಂದ್ರೆ ಸಸ್ಯಗಳು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ ಏನ್ ತಯಾರಿಸ್ಕೊತಾವ ಆಹಾರವನ್ನ ತಯಾರಿಕೆ ಮಾಡುವ ಕ್ರಿಯೆಗೆ ನಾವು ಏನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯು ಕೇವಲ ಸ್ವಪೋಷಕ ಜೀವಿಗಳಲ್ಲಿ ಮಾತ್ರ ನಡೀತಕ್ಕಂಥ ಪೋಷಣೆ ಕ್ರಿಯೆ ಅಂತೇಳಿ ನಮಗೆ ಗೊತ್ತಿರಬೇಕು. 6CO2 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 12H2O. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಳಸ್ಕೊಳ್ತಾವೆ ಯಾವ ಸ್ವಪೋಷಕ ಜೀವಿಗಳು. ಇಲ್ಲಿ ಯಾವ್ದು ಇರ್ತದಪ್ಪ ಅಂದ್ರೆ ಕ್ಲೋರೋಫಿಲ್ ಇರ್ತದ ಮತ್ತೆ ಸೂರ್ಯನ ಬೆಳಕು. ಕ್ಲೋರೋಫಿಲ್ ಮತ್ತು ಸೌರ ಬೆಳಕು. ಕ್ಲೋರೋಫಿಲ್ ಮತ್ತು ಸೌರ ಬೆಳಕಿನಿಂದ ಏನಾಗ್ತದಪ್ಪ ಅಂದ್ರೆ C6H12O6 ಇದೇನಂತ ಕರಿತೀವಿ? ಗ್ಲೂಕೋಸ್ ಅಂತ ಕರಿತೀವಿ. ಪ್ಲಸ್ 6CO2 ಪ್ಲಸ್ 6H2O ರಿಲೀಸ್ ಆಗ್ತದೆ. ಇದು ಏನಪ್ಪ ಅಂದ್ರೆ ಪ್ರಮುಖ ಶಕ್ತಿ ಅಂದ್ರೆ C6H12O6 ಅಂತಕ್ಕಂಥದ್ದು ಗ್ಲೂಕೋಸ್ ಅಂತ ಕರಿತೀವಿ. ಏನಿದು? ಗ್ಲೂಕೋಸ್. ಈ ಗ್ಲೂಕೋಜು ಯಾವ ರೂಪದಲ್ಲಿ ಇರ್ತದೆ ಅಂದ್ರೆ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗಿರ್ತದೆ ಅಂತ ಹೇಳ್ತೀವಿ. ಅಂದ್ರೆ ಸಸ್ಯಗಳಲ್ಲಿ ಶಕ್ತಿಯು ಯಾವ ರೂಪದಲ್ಲಿ ತುಂಬಿರ್ತದಪ್ಪ ಅಂದ್ರೆ ಪಿಷ್ಟ ಅಥವಾ ಸ್ಟಾರ್ಚ್ ಫಾರ್ಮ್ ಅಂತ ಕರಿತೀವಿ. ಓಕೆ, ಅದೇ ಪ್ರಾಣಿಗಳಲ್ಲಿ ಹೋದ್ರೆ ಗ್ಲೈಕೋಜನ್, ಈ ಗ್ಲೂಕೋಸ್ ಫಾರ್ಮ್ ಆಗಿರೋದು ಗ್ಲೈಕೋಜನ್ ಫಾರ್ಮ್ ಆಗಿರ್ತದ. ಆದರೆ ಸಸ್ಯಗಳಲ್ಲಿ ಪಿಷ್ಟದ ರೂಪದಲ್ಲಿ ಶಕ್ತಿಯ ಸಂಗ್ರಹಣೆ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಸೊ ಈ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನ ಹೇಗೆ ನಡೆಸ್ತಾವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಳಸಿಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಮತ್ತು ನೀರನ್ನ ಬಿಡುಗಡೆ ಮಾಡುವ ಕ್ರಿಯೆಗೆ ನಾವೇನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯು ಸ್ವಪೋಷಕ ಜೀವಿಗಳಲ್ಲಿ ನಡೆಯತಕ್ಕಂಥ ಪೋಷಣೆ ಕ್ರಿಯೆ ಆಗಿದೆ ಅಂತ ನಮಗೆ ಗೊತ್ತಿರಬೇಕು. ಓಕೆ, ಸೊ ಪೋಷಣೆ ಎಂದರೇನು ಅನ್ನೋದು ಗೊತ್ತಿರಬೇಕು. ನಮಗೆ ಬೇಕಾಗಿರ್ತಕ್ಕಂಥ ಆಹಾರದ ರೂಪವನ್ನ ಶಕ್ತಿಯ ರೂಪವಾಗಿ ಬದಲಾವಣೆ ಮಾಡೋದನ್ನ ಏನಂತ ಕರಿತೀವಿ? ಪೋಷಣೆ ಅಂತ ಕರಿತೀವಿ. ಅಥವಾ ಸಂಕೀರ್ಣ ಆಹಾರ ಘಟಕವನ್ನ ಸರಳ ಆಹಾರ ಘಟಕಗಳಾಗಿ ನಿಯೋಜನೆ ಮಾಡುವ ಕ್ರಿಯೆಗೆ ಪೋಷಣೆ ಅಂತ ಕರಿತೀವಿ. ಪೋಷಣೆಯಲ್ಲಿ ಎರಡು ವಿಧಗಳಿರ್ತವ. ಒಂದು ಸ್ವಪೋಷಕ ಪೋಷಣೆ, ಇನ್ನೊಂದು ಪರಪೋಷಕ ಪೋಷಣೆ. ಸ್ವಪೋಷಕ ಪೋಷಣೆಯು ಸಸ್ಯಗಳು ಮತ್ತು ಶಿಲೀಂಧ್ರ ಬ್ಯಾಕ್ಟೀರಿಯಾಗಳಲ್ಲಿ ನಡೆಯುತ್ತದೆ. ಓಕೆ, ಸ್ವಪೋಷಕ ಪೋಷಣೆ ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ನಡೀತದ. ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ನಡೀತಕ್ಕಂಥ ಸ್ವಪೋಷಕ ಪೋಷಣೆಯ ಕ್ರಿಯೆಗೆ ನಾವೇನಂತ ಕರಿತೀವಿ?
ಕ್ವಶನ್ ಅಥವಾ ಪೋಷಕ ಜೀವಿಗಳಲ್ಲಿ ನಡೀತಕ್ಕಂಥ ಪೋಷಣಾ ಕ್ರಿಯೆಯನ್ನ ವಿವರಿಸಿ ಅಂತ ಕೇಳ್ತಾರ. ಅದು ಕೇಳಿದ್ರು ಇದು ಬರಿಬೇಕು, ಇದು ಕೇಳಿದ್ರು ಇದು ಬರಬೇಕು. ವಿಧಿ ಸಂಶ್ಲೇಷಣೆ ಕ್ರಿಯೆ ಎಂದರೇನು ಕೂಡ ಡೆಫಿನಿಷನ್ ವಿತ್ ಸಮೀಕರಣ ಬರೀಬೇಕು, ಅಥವಾ ಸ್ವಪೋಷಕ ಜೀವಿಗಳಲ್ಲಿ ನಡೀತಕ್ಕಂಥ ಪೋಷಣಾ ಕ್ರಿಯೆ ಕೇಳಿದ್ರು ಕೂಡ ಇದೇ ಬರಿಬೇಕು. ಓಕೆ, ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ವಿಧಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ನಿಜವಾಗಿ ಏನಾಗುತ್ತದೆ ಎಂಬುದನ್ನು ನಾವೀಗ ನೋಡೋಣ. ಕ್ಲೋರೋಫಿಲ್ ಇಂದ ಬೆಳಕಿನ ಶಕ್ತಿ ಹೀರಿಕೆ ಆಗ್ತದೆ. ಸೊ ಈ ಕ್ಲೋರೋಫಿಲ್ ಎಲ್ಲಿ ಇರ್ತದಪ್ಪ ಅಂದ್ರೆ ಸಸ್ಯದ ಎಲೆಗಳಲ್ಲಿ ಇರ್ತದೆ. ಹೌದಲ್ಲ? ನೀವು 9ನೇ ತರಗತಿಯಲ್ಲಿ ಎಲ್ಲಾ ತಿಳ್ಕೊಂಡಿರಿ, ಕಣದಂಗಗಳ ಬಗ್ಗೆ ತಿಳ್ಕೊಂಡಿರಿಲ್ಲ? ಆ ಕಣದಂಗಗಳಲ್ಲಿ ಪ್ಲಾಸ್ಟಿಡ್ಗಳಿದ್ದು, ಅಂಗಾಂಶಗಳು ಟಾಪಿಕ್, ಜೀವದ ಮೂಲ ಘಟಕ, ಅಲ್ಲಿ ಜೀವಕೋಶದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಜೀವಕೋಶದಲ್ಲಿರ್ತಕ್ಕಂಥ ಕಣದಂಗಗಳಲ್ಲಿ ಪ್ಲಾಸ್ಟಿಡ್ಗಳಿರ್ತಾವ. ಆ ಪ್ಲಾಸ್ಟಿಡ್ಗಳಲ್ಲಿ ಏನಿರ್ತಾವ? ಕ್ಲೋರೋಫಿಲ್ಗಳಿರ್ತಾವ. ಈ ಕ್ಲೋರೋಫಿಲ್ ಇದ್ದು ಅಂದ್ರೆ ನಾವು ಏನಂತ ಕರಿತೀವಿ? ಕ್ಲೋರೋಫಾಸ್ಟ್ ಅಂತ ಕರಿತೀವಿ. ಮೊದಲು ಆ ಕ್ಲೋರೋಫಿಲ್ ಅಂದ್ರೆ ಸಸ್ಯದ ಎಲೆಗಳಲ್ಲಿ ಕ್ಲೋರೋಫಿಲ್ ಇದ್ದು ಅದರ ವಿಧಿ ಸಂಶ್ಲೇಷಣೆ ಕ್ರಿಯೆಗೆ ಸಹಕಾರಿಯಾಗಿದ್ದರೆ ಅದನ್ನು ಕ್ಲೋರೋಫಾಸ್ಟ್ ಅಂತ ಕರಿತೀವಿ. ಈ ಕ್ಲೋರೋಫಿಲ್ ಎಲೆಗಳಲ್ಲಿ ಇರ್ತದೆ, ಹಸಿರು ಎಲೆಗಳಲ್ಲಿ. ಸೊ ಆ ಕ್ಲೋರೋಫಿಲ್ ಏನ್ ಮಾಡ್ತದಪ್ಪ ಅಂದ್ರೆ ಸೂರ್ಯನ ಬೆಳಕನ್ನ ಹೀರ್ಕೋತದೆ. ಎಲ್ಲಿ ಯಾವಾಗ ಉಪಸ್ಥಿತಿಯಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ನಾವು ಗಿಡಗಳಿಗೆ ಹಾಕಿದಾಗ, ವಾಟರ್ ಅಂತ ನಾವು ಹಾಕಿರ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣದಿಂದ ಕ್ಲೋರೋಫಿಲ್ ಹೀರ್ಕೊಂಡು ಸೌರ ಬೆಳಕನ್ನು ಹೀರ್ಕೊಂಡು ಶಕ್ತಿಯನ್ನ ಬಿಡುಗಡೆ ಮಾಡ್ತೀವಿ. ಈ ಶಕ್ತಿಯು ಯಾವುದು ಉಪಯೋಗ ಆಗುತ್ತದಪ್ಪ ಅಂದ್ರೆ ಸಸ್ಯಗಳಿಗೆ ಉಪಯೋಗ ಆಗುತ್ತದೆ. ಸಸ್ಯಗಳು ಗ್ಲೂಕೋಸ್ ಅನ್ನ ಅಂದ್ರೆ ತಮ್ಮ ಆಹಾರ ಇಂಧನ ಯಾವುದು? ಶಕ್ತಿಯ ಆಕಾರ ಯಾವುದಪ್ಪ ಅಂದ್ರೆ ಗ್ಲೂಕೋಸ್ ಆಗಿರ್ತದೆ. ಮೊದಲ ಜೀವಿಗಳಿಗೆ ಶಕ್ತಿಯ ಆಕಾರ ಯಾವುದು? ಗ್ಲೂಕೋಸ್ ಆಗಿರ್ತದೆ. ಅದು ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು. ಗ್ಲೂಕೋಸ್ ಪ್ರಮುಖ ಶಕ್ತಿಯ ಆಕಾರ ಅಂತ ಹೇಳ್ತೀವಿ. ಗ್ಲೂಕೋಸ್ ಅನ್ನ ಸಸ್ಯಗಳು ಏನ್ ಮಾಡ್ತಾವ? ವಿಧಿ ಸಂಶ್ಲೇಷಣೆ ಕ್ರಿಯೆಯಿಂದ ಪಡ್ಕೊಂಡು ತಮ್ಮ ಆಹಾರವನ್ನು ತಯಾರಿಸಿಕೊಂಡು ತಮಗೆ ಬೆಳವಣಿಗೆಗೆ, ತಮ್ಮ ಜೀವಕೋಶಗಳ ದುರಸ್ತಿ ಆದಲ್ಲಿ ಮತ್ತೆ ಜೀವಕೋಶಗಳು ಬೆಳವಣಿಗೆ ಹೊಂದಕ, ಅವುಗಳು ಬೆಳೀಲಕ್ಕ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ ಇಲ್ಲಿಂದ ಪಡ್ಕೊಂಡು ಏನನ್ನ ಬಿಡುಗಡೆ ಮಾಡ್ತದಪ್ಪ ಅಂದ್ರೆ 6CO2 ಅಂದ್ರೆ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತಾರೆ. ಈ ಆಕ್ಸಿಜನ್ ಅನ್ನ ಯಾರು ಉಪಯೋಗ ಮಾಡ್ತಾರ? ನಾವು ಉಪಯೋಗ ಮಾಡ್ತೀವಿ. ಮೊದಲ ನಾವು ಬಿಟ್ಟಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಅದೇನ್ ಮಾಡ್ತಾವ? ಗ್ಲೂಕೋಸ್ ಅನ್ನ ಪಡ್ಕೊತಾವ. ಅವ್ರು ಬಿಟ್ಟಿರ್ತಕ್ಕಂಥ ಆಕ್ಸಿಜನ್ ಅನ್ನ ಪಡ್ಕೊಂಡು ನಾವು ನಮ್ಮ ಗ್ಲೂಕೋಸ್ ಅನ್ನ ತಯಾರಿಸ್ಕೊತೀವಿ. ಸೊ ಅದು ಪರಪೋಷಕ ಜೀವಿಗಳಲ್ಲಿ ಪೋಷಣೆಯಲ್ಲಿ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಏನ್ ರಿಲೀಸ್ ಆಗ್ತದ? ವಾಟರ್ ರಿಲೀಸ್ ಆಗ್ತದೆ. ಇದನ್ನೇ ನಾವು ಏನಂತ ಕರಿತೀವಿ? ವಿಧಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಹಂತಗಳಿರ್ತಾವ ನೋಡ್ರಿ. ಮೊದಲು ಕ್ಲೋರೋಫಿಲ್ ಇಂದ ಬೆಳಕಿನ ಶಕ್ತಿ ಏನಾಗ್ತದ? ಹೀರಿಕೆ ಆಗ್ತದ. ಅಂದ್ರೆ ಸೌರ ಶಕ್ತಿಯನ್ನ ಕ್ಲೋರೋಫಿಲ್ಗಳು ಹೀರಿಕೊಂಡು ಏನ್ ಮಾಡ್ತಾವಪ್ಪ ಅಂದ್ರೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದ ಅಂತ ಕೇಳ್ತಾರೆ. ವಿಧಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬೆಳಕಿನ ಶಕ್ತಿಯು ಯಾವ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ ಅಂತ ಹೇಳಿದ್ರೆ ವಿಧಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಹೊಂದುತ್ತದೆ ಅಂತ ಹೇಳಬೇಕು. ಮತ್ತು ನೀರಿನ ಅಣುಗಳು ಏನಾಗಿ ಪರಿವರ್ತನೆ ಹೊಂದುತ್ತವ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತವೆ. ಸೊ ನಾವು ನೀರು ಏನಿರ್ತದ? H2O ಇರ್ತದೆ. ಈ H2Oಗೆ ಹೀಟ್ ಸೂರ್ಯನ ಬೆಳಕನ್ನ ಏನಾಗ್ತದೆ? ಎವಾಪರೇಷನ್ ಆಗ್ತದೆ. ಈ ವಾಟರ್ ಎವಾಪರೇಷನ್ ಆಗಿ ಆಕ್ಸಿಜನ್ ಸಪರೇಟ್ ಆಗ್ತದೆ, ಮತ್ತೆ H2 ಸಪರೇಟ್ ಆಗ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ವಿಭಜನೆ ಹೊಂದುತ್ತವೆ ಅಂತ ಹೇಳ್ತಾರೆ. ಕ್ಲೋರೋಫಿಲ್ ಸೂರ್ಯ ಬೆಳಕನ್ನ ಏನ್ ಮಾಡ್ತದ? ಹೀರಿಕೊಂಡು ಈ ನೀರಿನಲ್ಲಿರ್ತಕ್ಕಂಥ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಣುಗಳನ್ನ ಸಪರೇಟ್ ಮಾಡ್ತದ. ಮತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇವುಗಳನ್ನು ಬಳಸಿಕೊಂಡು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದ ಅಂತ ಹೇಳಿ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗಿ ಪರಿವರ್ತನೆ ಹೊಂದುತ್ತದೆ ವಿಧಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅಂದ್ರೆ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆ ಹೊಂದುತ್ತದೆ ಅಂತ ಹೇಳ್ಬೇಕು. ಓಕೆ, ಸೊ ಕ್ಲೋರೋಫಿಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಉಪಸ್ಥಿತಿಯಲ್ಲಿ ಸೌರ ಬೆಳಕನ್ನು ಹೀರಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುತ್ತದೆ. ನೀರನ್ನ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಆಗಿ ಪರಿವರ್ತಿಸುತ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು. ಈ ಹಂತಗಳು ಒಂದಾದ ನಂತರ ಒಂದರಂತೆ ತಕ್ಷಣವೇ ಜರುಗುವುದಿಲ್ಲ. ಉದಾಹರಣೆಗೆ ಮರುಭೂಮಿಯ ಸಸ್ಯಗಳು ರಾತ್ರಿ ವೇಳೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಮಧ್ಯಂತರ ವಸ್ತುವೊಂದನ್ನು ತಯಾರಿಸುತ್ತವೆ. ನಂತರ ಹಗಲಿನ ವೇಳೆಯಲ್ಲಿ ಕ್ಲೋರೋಫಿಲ್ ಹೀರಿಕೊಂಡ ಶಕ್ತಿಯು ಈ ವಸ್ತುವಿನ ಮೇಲೆ ವರ್ತಿಸುತ್ತದೆ. ಈ ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳು ವಿಧಿ ಸಂಶ್ಲೇಷಣೆಗೆ ಹೇಗೆ ಅವಶ್ಯಕ ಎಂಬುದನ್ನು ನಾವು ನೋಡೋಣ. ಈ ವಿಧಿ ಸಂಶ್ಲೇಷಣೆ ಕ್ರಿಯೆಯು
ಅಂದ್ರೆ ತಮ್ಮ ಆಹಾರವನ್ನ ತಯಾರಿಕೆ ಮಾಡ್ಕೋತಾವ ಯಾವ ಸಸ್ಯಗಳು. ಆದ್ರೆ ರಾತ್ರಿ ಹೊತ್ತಿನಲ್ಲಿ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನು ಬಿಡುಗಡೆ ಆಗ್ತದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಎಲ್ಲರೂ ಹೇಳ್ತಾರ ನೈಟ್ ಹೊತ್ತಲ್ಲಿ ಗಿಡದ ಕೆಳಗಡೆ ಮಲ್ಕೋಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಲಗಬಾರ್ದು ಅಂದ್ರೆ ದೇವಗಳು ಬರ್ತಾವ ಅಂತ ಹೇಳ್ತಾರೆ. ಸೊ ಅದೆಲ್ಲವೂ ಕೂಡ ಸುಳ್ಳು. ನೈಟ್ ಅಲ್ಲಿ ಸಸ್ಯಗಳು ಯಾವ ಅನಿಲವನ್ನ ಬಿಡುಗಡೆ ಮಾಡ್ತಾವಪ್ಪ ಅಂದ್ರೆ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಬಿಡುಗಡೆ ಮಾಡ್ತಾವ. ಹಗಲಿನಲ್ಲಿ ಎಲ್ಲಾ ಸಸ್ಯಗಳು ಒಟ್ಟು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡಿದ್ರೆ ಹಗಲಿನಲ್ಲಿ ಎಲ್ಲಾ ಸಸ್ಯಗಳು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡಿದ್ರೆ ರಾತ್ರಿ ಹೊತ್ತಿನಲ್ಲಿ ಗಿಡಗಳು ಏನನ್ನ ಬಿಡುಗಡೆ ಮಾಡ್ತಾವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತವೆ. ಅದಕ್ಕೋಸ್ಕರನೇ ನಮ್ಗೆ ಏನಾಗ್ತದ ಉಸಿರುಗಟ್ಟದ. ರಾತ್ರಿ ಹೊತ್ತಲ್ಲಿ ಗಿಡದ ಕೆಳಗಡೆ ಹೋದಾಗ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಏನ್ ಬೇಕು ಆಕ್ಸಿಜನ್ ಬೇಕು. ಆಕ್ಸಿಜನ್ ಮಾತ್ರ ನಮ್ಮ ಬಾಡಿ ಏನ್ ಮಾಡ್ತದೆ ತಗೊಳ್ತದೆ. ಕಾರ್ಬನ್ ಡೈಆಕ್ಸೈಡ್ ಇದ್ರೆ ತಗೊಳ್ಳಲ್ಲ. ಯಾಕಂದ್ರೆ ನಾವು ಬಿಡೋದು ಕಾರ್ಬನ್ ಡೈಆಕ್ಸೈಡ್, ಅದು ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಹೆಚ್ಚಾಯ್ತು ಅಂದ್ರೆ ನಮ್ಗೆ ಏನಾಗ್ತದ ಶ್ವಾಸಕ್ರಿಯೆ ತೊಂದರೆ ಉಂಟಾಗ್ತದೆ. ಮೊದಲ ಉಸಿರಾಡಲು ನಮಗೆ ತೊಂದರೆ ಉಂಟಾಗಿ ಆ ಸಂದರ್ಭದಲ್ಲಿ ಏನಾಗ್ಬೋದು ಮನುಷ್ಯ ಸಾಯ್ತಕ್ಕಂತ ಸಂಭವ ಇರ್ತದ. ಅವಾಗ ನಾವೇನ್ ಹೇಳ್ತೀವಿ ರಾತ್ರಿ ಹೊತ್ತಲ್ಲಿ ಹೆಚ್ಚಾಗಿ ಗಿಡದ ಕೆಳಗಡೆ ಮಲ್ಕೋಬಾರ್ದು ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತವ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಒಂದು ಎಲೆಯ ಅಡ್ಡಸಿಳಿಕೆಯ ಚಿತ್ರವನ್ನು ಸೂಕ್ಷ್ಮದರ್ಶಕದಲ್ಲಿ ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಚಿತ್ರ 6.1 ರಲ್ಲಿ ತೋರಿಸಿದೆ. ಕೆಲವು ಜೀವಕೋಶಗಳು ಹಸಿರು ಚುಕ್ಕೆಗಳನ್ನು ಹೊಂದಿರುವುದನ್ನು ನೀವು ಗುರುತಿಸಿದ್ದೀರಿ. ಈ ಹಸಿರು ಚುಕ್ಕೆಗಳೇ ಕ್ಲೋರೋಫಿಲ್ ಅನ್ನು ಒಳಗೊಂಡ ಕ್ಲೋರೋಫಾಸ್ಟ್ಗಳೆಂಬ ಕಣದಂಗಗಳು. ಸೊ ಕ್ಲೋರೋಫಾಸ್ಟ್ಗಳೆಂಬ ಕಣದಂಗಗಳನ್ನು ನಾವು ಜೀವಕೋಶ ಟಾಪಿಕ್ ಅಲ್ಲಿ ನೋಡಿದ್ವಿ. ಜೀವಕೋಶದ ಕೋಶ ದ್ರವ್ಯದಲ್ಲಿ ಅನೇಕ ವಿಧದ ಕಣದಂಗಗಳು ಕಂಡುಬಂದ. ಅಲ್ಲಿ ಪ್ಲಾಸ್ಟಿಡ್ಗಳು ಕೂಡ ಕಂಡುಬಂದವ. ಆ ಪ್ಲಾಸ್ಟಿಡ್ಗಳಲ್ಲಿ ಕ್ಲೋರೋಫಿಲ್ ಇದ್ರೆ ಅದಕ್ಕೆ ನಾವೇನು ಕರಿತೀವಿ ಕ್ಲೋರೋಫಾಸ್ಟ್ಗಳು ಅಂತೇಳಿ ಕರಿತೀವಿ. ದ್ಯುತಿ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅವಶ್ಯಕ ಎಂಬುದನ್ನು ನಾವು ಪ್ರತಿಪಾದಿಸುವ ಚಟುವಟಿಕೆ ಅಂತ ನಾವೀಗ ಮಾಡೋಣ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ, ಸಸ್ಯವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೇಗೆ ಪಡೆಯುತ್ತದೆ ಎಂದು ನಾವೀಗ ಅಧ್ಯಯನ ಮಾಡೋಣ. ಸೊ ದ್ಯುತಿ ಸಂಶ್ಲೇಷಣೆಗೆ ಬೇಕಾಗಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಹೇಗೆ ಪಡ್ಕೊಳ್ತಾವಪ್ಪ ಅಂದ್ರೆ ಇಲ್ಲಿ ನೋಡಿ, ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳಾದ ಪತ್ರರಂಧ್ರಗಳು ಅಂತ ಕರಿತೀವಿ. ಸೊ ಈ ಎಲೆಗಳಲ್ಲಿ ಏನಿರ್ತದಪ್ಪ ಅಂದ್ರೆ ಚಿಕ್ಕ ರಂಧ್ರಗಳಾಗಿರ್ತಕ್ಕಂಥ ನಾವೇನಂತ ಕರಿತೀವಿ ಪತ್ರರಂಧ್ರಗಳು ಅಂತ ಹೇಳಿ ಕರಿತೀವಿ. ಈ ತರ ಹೋಲ್ ಇರ್ತದೆ ನೋಡ, ಏನಿರ್ತದ ಹೋಲ್ ಇರ್ತದೆ. ಇದಕ್ಕೆ ಪತ್ರರಂಧ್ರಗಳು ಅಥವಾ ಸ್ಟೊಮೆಟಾ ಅಂತ ಕರಿತೀವಿ. ಪತ್ರರಂಧ್ರಗಳು ಅಥವಾ ಸ್ಟೊಮೆಟಾ ಅಂತ ಕರಿತೀವಿ. ಇದು ಓಪನ್ ಅಂಡ್ ಕ್ಲೋಸ್ ಆಗ್ತಿರ್ತದೆ. ಓಕೆ, ಎಲೆಗಳಲ್ಲಿ ಏನ್ ಕಂಡಿರ್ತವ ಚಿಕ್ಕ ರಂಧ್ರಗಳಾದ ಪತ್ರರಂಧ್ರಗಳು ಕಂಡಿರ್ತವ. ಈ ಪತ್ರರಂಧ್ರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೆ ಮಾಡ್ಕೊತಾವ. ಓಕೆ, ಚಿಕ್ಕ ರಂಧ್ರಗಳಾದ ಪತ್ರರಂಧ್ರಗಳ ಬಗ್ಗೆ 9ನೇ ತರಗತಿಯಲ್ಲಿ ನಾವು ಚರ್ಚಿಸಿದ್ದೇವೆ. ದ್ಯುತಿ ಸಂಶ್ಲೇಷಣೆಯ ಉದ್ದೇಶಕ್ಕಾಗಿ ಎಲೆಗಳಲ್ಲಿ ಅನಿಲಗಳ ವಿನಿಮಯ ಅಧಿಕ ಪ್ರಮಾಣದಲ್ಲಿ ಈ ರಂಧ್ರಗಳ ಮೂಲಕ ಆಗುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಅನಿಲಗಳ ವಿನಿಮಯವು ಕಾಂಡಗಳ, ಬೇರುಗಳ ಮತ್ತು ಎಲೆಗಳ ಮೇಲ್ಮೈಯಲ್ಲಿ ಜರುಗುತ್ತದೆ. ಈ ಪತ್ರರಂಧ್ರಗಳ ಮೂಲಕ ಅಧಿಕ ಪ್ರಮಾಣದ ನೀರು ಕೂಡ ನಷ್ಟವಾಗುವುದರಿಂದ ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯವಿಲ್ಲದಾಗ ಸಸ್ಯವು ಈ ರಂಧ್ರಗಳನ್ನು ಮುಚ್ಚುತ್ತದೆ. ಈ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲು ಜೀವಕೋಶಗಳ ಕಾರ್ಯವಾಗಿದೆ ಅಂತ ನಾವು ಹೇಳ್ಬೋದು. ಸೊ ಪತ್ರರಂಧ್ರಗಳ ಬಗ್ಗೆ ನಾವು ಆಲ್ರೆಡಿ 9ನೇ ತರಗತಿಯಲ್ಲಿ ಕಲಿತಿದ್ದೀವಿ. ಈ ಪತ್ರರಂಧ್ರಗಳನ್ನು ಯಾವುದಕ್ಕೆ ಸಹಕಾರಿಯಾಗಿದ್ದಾವೆ ಸಸ್ಯಗಳಿಗೆ ಅಂದ್ರೆ ಅನಿಲಗಳ ವಿನಿಮಯ ಕ್ರಿಯೆ ಮತ್ತು ಬಾಷ್ಪಿ ವಿಸರ್ಜನಾ ಕ್ರಿಯೆ ಅಂತ ಕರಿತೀವಿ. ಸೊ ಬಾಷ್ಪಿ ವಿಸರ್ಜನಾ ಕ್ರಿಯೆ ಎಂದರೆ ಏನಪ್ಪಾ ಅಂದ್ರೆ ನಾವು ಸಸ್ಯಗಳಿಗೆ ನೀರು ಹಾಕಿದಾಗ ಹೆಚ್ಚುವರಿ ನೀರನ್ನು ನಾವೇನ್ ಮಾಡ್ತಾವ ಆವಿ ಆವಿಸ್ತಾವ. ಅದರ ಓಕೆ, ಎಷ್ಟು ಬೇಕೋ ಅಷ್ಟು ನೀರನ್ನ ಹೀರ್ಕೊಂಡು ಬೇಡದಿರ್ತಕ್ಕಂಥ ನೀರು ಎಲೆಗಳ ಮೇಲ್ಭಾಗದಲ್ಲಿ ಕೂತ್ಕೊಂಡು ಈ ಪತ್ರರಂಧ್ರಗಳ ಮುಖಾಂತರ ಆವಿ ಆಗುವ ಕ್ರಿಯೆಗೆ ನಾವೇನಂತ ಕರಿತೀವಿ ಬಾಷ್ಪೀಕರಣ ಅಂತ ಹೇಳಿ ಕರಿತೀವಿ. ಈ ಪತ್ರರಂಧ್ರಗಳು ಪ್ರಮುಖವಾಗಿ ಅನಿಲಗಳ ವಿನಿಮಯ ಕಾರ್ಯ ಮಾಡುವುದರ ಜೊತೆಗೆ ಬಾಷ್ಪೀಕರಣ ಕ್ರಿಯೆಯನ್ನು ಕೂಡ ಜರುಗಿಸ್ತಾವ. ಸೊ ಅದಕ್ಕೋಸ್ಕರನೇ ಈ ಪತ್ರರಂಧ್ರಗಳು ಕಾವಲು ಜೀವಕೋಶಗಳನ್ನ ಹೊಂದಿದ್ದು ಈ ಕಾವಲು ಜೀವಕೋಶಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಪತ್ರರಂಧ್ರಗಳನ್ನು ಮುಚ್ಚುವುದು ತೆಗೆಯುವ ಕ್ರಿಯೆಯನ್ನ ಮಾಡ್ತವೆ. ಯಾಕೆ
ತಮಗೆ ಬೇಡವಾದಷ್ಟು ನೀರನ್ನು ಹೊರಹಾಕಿ ಕಾವಲು ಜೀವಕೋಶಗಳು ಪತ್ರರಂಧ್ರವನ್ನ ಮುಚ್ಚಿಸ್ತವೆ. ಅಂದ್ರೆ ಮುಚ್ಚಿ ತನ್ನಲ್ಲಿ ನೀರಿನ ನಷ್ಟ ಮತ್ತು ಅನಿಲಗಳ ನಷ್ಟ ಆಗದ ಹಾಗೆ ಕಾಪಾಡ್ತಕ್ಕಂಥವು ಯಾವಪ್ಪ ಅಂದ್ರೆ ಕಾವಲು ಜೀವಕೋಶಗಳು ಅಂತ ಹೇಳಿ ನಾವು ಕರಿತೀವಿ. ಓಕೆ, ಈ ಪತ್ರರಂಧ್ರಗಳ ಕಾರ್ಯ ಏನಪ್ಪಾ ಅಂದ್ರೆ ಜೀವಕೋಶದಲ್ಲಿ ಅನಿಲಗಳ ವಿನಿಮಯ ಮತ್ತು ಬಾಷ್ಪೀವಿಸರ್ಜನಾ ಕ್ರಿಯೆಯನ್ನ ಜರುಗಿಸುವ. ಕಾವಲು ಜೀವಕೋಶಗಳಿಗೆ ನೀರು ಪ್ರವೇಶವಾದಾಗ ಅವು ಉಬ್ಬುತ್ತವೆ ಮತ್ತು ಪತ್ರರಂಧ್ರ ತೆರೆಯಲು ಕಾರಣವಾಗುತ್ತದೆ. ಅದೇ ರೀತಿ ಕಾವಲು ಜೀವಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. ನಾವು ಸಡನ್ ಆಗಿ ನೀರು ಹಾಕಿದಾಗ ನೀರಿನ ಪ್ರಮಾಣ ಹೆಚ್ಚಾಯಿತು, ಕಾವಲು ಜೀವಕೋಶಗಳಲ್ಲಿ ಉಪ್ಪು ಏನಾಗ್ತದ ಓಪನ್ ಆಗ್ತದೆ, ಪತ್ರರಂಧ್ರ ಓಪನ್ ಆಗಿ ಹೆಚ್ಚುವರಿ ನೀರು ಹೊರ ಹೋಗಿ ಬಾಷ್ಪೀವಿಸರ್ಜನೆ ಆಗಿ ನಂತರದಲ್ಲಿ ಅದು ನೀರಿನ ಪ್ರಮಾಣ ಹೊರ ಹೋದಾಗ ಕಾವಲು ಜೀವಕೋಶಗಳನ್ನ ಮುದುಡ್ಬೋದು. ಕಾವಲು ಜೀವಕೋಶಗಳು ಮುದುಡ್ಕೊಂಡು ಅಂದ್ರೆ ಪತ್ರರಂಧ್ರ ಏನಾಗ್ತದ ಕ್ಲೋಸ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಈ ಮೇಲಿನ ಎರಡೂ ಚಟುವಟಿಕೆಗಳ ಆಧಾರದ ಮೇಲೆ ವಿಧಿ ಸಂಶ್ಲೇಷಣೆ ಕ್ರಿಯೆಗೆ ಸೌರ ಬೆಳಕು ಅತ್ಯವಶ್ಯಕ ಎಂಬುದನ್ನು ತೋರಿಸುವ ಪ್ರಯೋಗವನ್ನು ನಾವು ವಿನ್ಯಾಸಗೊಳಿಸಬಹುದೇ. ಸೊ ವಿಧಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯಗಳು ಯಾವುದರ ಮುಖಾಂತರ ಪಡ್ಕೋತಾವೆ ಅಂದ್ರೆ ಪತ್ರರಂಧ್ರಗಳ ಮುಖಾಂತರ ಪಡ್ಕೋತಾವೆ ಅನ್ನೋದು ನಮಗೆ ಗೊತ್ತಾಯ್ತು. ಸ್ವಕೋಶಕಗಳು ತಮ್ಮ ಶಕ್ತಿ ಅವಶ್ಯಕತೆಗಳನ್ನು ಹೇಗೆ ಪೂರೈಸಿಕೊಳ್ಳುತ್ತವೆ ಎಂಬುದರ ಬಗ್ಗೆ ಇಲ್ಲಿವರೆಗೆ ನಾವು ಮಾತನಾಡಿದ್ದೇವೆ. ಆದರೆ ಅವುಗಳಿಗೆ ತಮ್ಮ ದೇಹ ನಿರ್ಮಾಣಕ್ಕಾಗಿ ಇತರ ಕಚ್ಚಾ ವಸ್ತುಗಳ ಅಗತ್ಯವಿದೆ. ವಿಧಿ ಸಂಶ್ಲೇಷಣೆ ಕ್ರಿಯೆಗೆ ಬಳಕೆಯಾಗುವ ನೀರನ್ನು ಭೂಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುತ್ತವೆ. ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ ಮತ್ತು ಮೆಗ್ನೀಷಿಯಂ ನಂತಹ